ಸೊ ನಮ್ಮ ಮೈಸೂರು ಸಂಸ್ಥಾನದ ರಾಜರಾದಂತಹ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಹೆಸರು ಕಬ್ಬನ್ ಪಾರ್ಕ್ಗಿದೆ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ಈ ವಿಡಿಯೋ ನೋಡಿದ್ಮೇಲೆ ತುಂಬ ಜನಕ್ಕೆ ಶಾಕ್ ಆಗಿರುತ್ತೇನೋ ಗೊತ್ತಿಲ್ಲದಿರೋರಿಗೆ. ಸೊ ಕಬ್ಬನ್ ಪಾರ್ಕ್ ನಿಜವಾದ ಹೆಸರು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್. ಸೊ ಈ ಕಬ್ಬನ್ ಪಾರ್ಕಿನ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಈ ಕಬ್ಬನ್ ಪಾರ್ಕಲ್ಲಿ ಸುಮಾರು 6,000ಕ್ಕಿಂತ ಹೆಚ್ಚು ಮರಗಳಿದೆ ಅಂತ ಒಂದು ಸರ್ವೆ ಮಾಡಿದ್ದಾರೆ. 6,000ಕ್ಕಿಂತ ಹೆಚ್ಚು ಮರಗಳಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಆಮ್ಲಜನಕ ಕೊಡುತ್ತೆ ಇದು ನಮ್ಮ ಬೆಂಗಳೂರಿಗೆ ಅಂತ. ಸೂಪರ್ ಅಲ್ವಾ? ಮುಸ್ಸಂಜೆ ಆಗ್ತಾ ಬಂತು, ಇನ್ನೇನು ಸೂರ್ಯ ಮನೆಗೆ ಹೋಗಿ ಚಂದ್ರ ಕೆಲಸಕ್ಕೆ ಜಾಯ್ನ್ ಆಗೋ ಟೈಮ್ ಆಯಿತು. ಸೊ ಕಬ್ಬನ್ ಪಾರ್ಕಲ್ಲಿ ಪಕ್ಷಿಗಳ ಕಲರವ ಹೆಚ್ಚಾಯಿತು, ಮಸ್ತಾಯಿತು ನೇಚರ್ ನೋಡೋದಕ್ಕೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಗಿಡಗಳು ಮರಗಳು. ನಾವು ಈ ಥರ ಗಿಡ ಮರ ನೋಡಬೇಕು ಅಂದರೆ ಬೆಂಗಳೂರು ಬಿಟ್ಟು ಕೆಲವೊಮ್ಮೆ ಈಚೆ ಹೋಗ್ತೀವಿ, ನಮ್ಮ ಕರಾವಳಿ ಮಲೆನಾಡು ಕಡೆ. ಸೊ ಬೆಂಗಳೂರಲ್ಲಿರೋರಿಗೆ ಇದೇ ಈಗ ಒಂದು ನೇಚರ್ ಪಾಯಿಂಟ್. ಇನ್ನೊಂದು ಬೇಜಾರು ಏನಪ್ಪ ಅಂದರೆ, ಈ ಕಬ್ಬನ್ ಪಾರ್ಕಲ್ಲಿ ಈ ಲವರ್ಸ್ಗಳ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ. ಸೊ ನಾವೆಲ್ಲೋದ್ರೂ ಒಂದು ಮೂಲೆಗಳಲ್ಲಿ ಪೊದೆಗಳಲ್ಲಿ ಅವರೇ ಇರ್ತಾರೆ. ನಮಗಂತೂ ಒಂದು ಫ್ರೀಡಮ್ ಇಲ್ಲ. ಸಿಂಗಲ್ಸ್ಗಳು ಬಂದ ಅಂದರೆ ಇಲ್ಲಿ ಹೊಗೆನೆ. ನಾವು ಯೂಟ್ಯೂಬರ್ಸ್ ನಾವು ಎಲ್ಲೇ ಹೋದ್ರೂ ನಮ್ಮ ಕಣ್ಣಿಗೆ ಇದೊಂದು ಬೀಳ್ತಾ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಇದು ನಮ್ಮ ಹಣೆ ಬರಹ. ಈ ಲವರ್ಸ್ನ ನೋಡಿ ನೋಡಿ ನಮಗೆ ಸಾಕಾಗೋಗಿದೆ ಸ್ವಾಮಿ, ಸಾಕಾಗೋಗಿದೆ ಕಬ್ಬನ್ ಪಾರ್ಕಲ್ಲಿ. ಸೊ ಇದು ಕಬ್ಬನ್ ಪಾರ್ಕ್ ಎಂಟ್ರೆನ್ಸ್ ಕೂಡ. ಸೊ ಇವೆಲ್ಲ ಪಾರ್ಕಿಂಗ್ ಲಾಟು. ಕಬ್ಬನ್ ಪಾರ್ಕ್ಗೆ ಹೋಗೋಕ್ಕೆ ಗಾಡಿಗಳು ಪಾರ್ಕಿಂಗ್ ಲಾಟ್ಸಲ್ಲಿ ನಿಲ್ಲಿಸ್ಬಿಟ್ಟು ಸೊ ಹಿಂಗೆ ಒಳಗಡೆ ಎಂಟ್ರೆನ್ಸ್ ಈ ರೀತಿ ಹೋಗ್ತಾರೆ. ಸೊ 300 ಎಕರೆ ವಿಶಾಲವಾಗಿರುವಂಥ ಪಾರ್ಕು ಈ ಕಬ್ಬನ್ ಪಾರ್ಕ್. ಸೊ ಕಬ್ಬನ್ ಪಾರ್ಕ್ ಎಂಟ್ರೆನ್ಸಲ್ಲಿ ಇಕ್ಕಿರುವಂತಹ ಯುದ್ಧ ವಿಮಾನದ ನೌಕೆ. ಸಿಟಿ ಸೆಂಟರ್ ಅಲ್ವಾ, ಒಂಥರ ವೈಬ್ಸ್ ಇದೆ ಕಬ್ಬನ್ ಪಾರ್ಕ್ ಎಂಟ್ರೆನ್ಸ್. ಇವೆಲ್ಲ 4 ಗೇಟ್ ಇದೆ ಕಬ್ಬನ್ ಪಾರ್ಕ್ ಎಂಟ್ರೆನ್ಸ್. ಹೇಗಿತ್ತಪ್ಪ ಕಬ್ಬನ್ ಪಾರ್ಕ್? ಬೆಂಗಳೂರು ಹಚ್ಚ ಹಸಿರಲ್ವಾ, ಅದಕ್ಕೆ ಗಾರ್ಡನ್ ಸಿಟಿ ಅನ್ನೋದು. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶಶಿಕುಮಾರ್. ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಸೊ ನಾನು ಇವತ್ತು ಬೆಂಗಳೂರಲ್ಲಿ ಎಲ್ರಿಗೂ ಗೊತ್ತಿರೋ ಪ್ಲೇಸೇ ಇದು, ಕಬ್ಬನ್ ಪಾರ್ಕ್ಗೆ ಬಂದಿದ್ದೀನಿ. ಸೊ ಕಬ್ಬನ್ ಪಾರ್ಕ್ಗೆ ಹೆಸರು ಯಾಕೆ ಬಂತು ಮತ್ತು ಇದು ಎಷ್ಟು ಎಕರೆ ಇದೆ, ಸೊ ಡೀಟೇಲ್ಸ್ ಕಂಪ್ಲೀಟ್ ಹಿಸ್ಟ್ರಿ. ಸೊ ಕಬ್ಬನ್ ಪಾರ್ಕ್ ಬಗ್ಗೆ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋ ಯಾರಾದರೂ ಫಸ್ಟಾಗಿ ನೋಡ್ತಾ ಇದ್ದರೆ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದ ಕಬ್ಬನ್ ಪಾರ್ಕ್ ಬ್ಯಾಂಗ್ಳೂರು. ಸೊ ನೋಡ್ತಾ ಇದ್ದೀರಲ್ಲ ಕಬ್ಬನ್ ಪಾರ್ಕು 300 ಎಕರೆ ವಿಶಾಲವಾಗಿ ಹರಡ್ಕೊಂಡಿದೆ. ಇದು ಪಾರ್ಕು 300 ಎಕರೆಸ್ ಇರುವಂತಹ ಅತಿ ದೊಡ್ಡ ಪಾರ್ಕ್ ನಮ್ಮ ಬೆಂಗಳೂರಲ್ಲಿ. ಸೊ ಈ ಪಾರ್ಕಿಂದನೂ ನಮಗೆ ಗಾರ್ಡನ್ ಸಿಟಿ ಅಂತ ಬಂತು ನೇಮ್ ಅಂದರೆ ತಪ್ಪಾಗಲ್ಲ. ಅಷ್ಟು ವಿಶಾಲವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಇಲ್ಲಿನ ಸಿಬ್ಬಂದಿಗಳು. ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಸೊ ಕಬ್ಬನ್ ಪಾರ್ಕ್ನ ಈಗಿನ ಪ್ರೆಸೆಂಟ್ ಹೆಸರು ಏನಪ್ಪ ಅಂದರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಸೊ ಕಬ್ಬನ್ ಪಾರ್ಕ್ನ ನಿಜವಾದ ಹೆಸರು ಬಂದು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಪಾರ್ಕ್ ಅಂತ. ಸೊ ಆಫ್ಟರ್ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ ಮೇಲೆ ಈ ಪಾರ್ಕ್ಗೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಪಾರ್ಕ್ ಅಂತ ಹೆಸರಿಕ್ತಾರೆ. ಸೊ ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಸೊ ಮತ್ತು ಈ ಕಬ್ಬನ್ ಪಾರ್ಕ್ ಬಂದು 300 ಎಕರೆಸ್ ಇದೆ, ಅಂದರೆ 300 ಎಕರೆ ವಿಶಾಲವಾಗಿ ತುಂಬ ದೊಡ್ಡದಾಗಿದೆ. 300 ಎಕರೆ ಇರುವಂಥ ದೊಡ್ಡ ಪಾರ್ಕ್ ಅಂದರೆ ಈ ಕಬ್ಬನ್ ಪಾರ್ಕ್. ಅದು ನಮ್ಮ ಬೆಂಗಳೂರಲ್ಲಿದೆ ಅಂದರೆ ಅದೇ ಖುಷಿ ಅಲ್ವಾ? ಸೊ ಈ ಕಬ್ಬನ್ ಪಾರ್ಕ್ಗೆ ಕಬ್ಬನ್ ಪಾರ್ಕ್ ಅಂತ ಹೆಸರು ಬರೋಕ್ಕಿಂತ ಮುಂಚೆ ಸೊ ಈ ಥರ ಒಂದು ದೊಡ್ಡದಾಗಿ ಒಂದು ಕಾಡಾಗಿತ್ತಂತೆ ಇಲ್ಲಿ. ಸೊ ಬಿಫೋರ್ ಇಂಡಿಪೆಂಡೆನ್ಸು ಸಿಕ್ಕಾಪಟ್ಟೆ ದೊಡ್ಡ ಕಾಡಾಗಿತ್ತು. ಸೊ ಸರ್ ಮೇಡಿ ಅನ್ನೋರು ಈ ಕಬ್ಬನ್ ಪಾರ್ಕ್ನ ಒಂದು ಕಂಡುಹಿಡ್ದು ಸೊ ಈ ಥರ ಕಾಡಾಗಿದೆಯಲ್ಲ, ಸೊ ಇದನ್ನು ಒಂದು ಪಾರ್ಕಾಗಿ ಕನ್ವರ್ಟ್ ಮಾಡಿದ್ರು ಸರ್ ಮೇಡಿ ಅನ್ನೋರು. ಸೊ ಅವ್ರು ಆದಮೇಲೆ ಇದನ್ನು ನಮ್ಮ ಬೆಂಗಳೂರಿನ ಕಮಿಷನರ್ ಆದಂತಹ, ಆಗ ಮೈಸೂರು ಪ್ರಾಂತ್ಯ ಇದ್ದಿದ್ದರಿಂದ ಅಲ್ಲಿನ ಕಮಿಷನರ್ ಆದಂತಹ ಸರ್ ಮಾರ್ಕ್ ಕಬ್ಬನ್ ಅನ್ನೋರು ಇದನ್ನು ಚೆನ್ನಾಗಿ ಡೆವಲಪ್ ಮಾಡ್ತಾರೆ. ಸೊ ಬ್ರಿಟಿಷರ್ಸು ಅಂದರೆ ಬ್ರಿಟಿಷ್ ಏನೋ ಒಂದು ಆಡಳಿತ ಇತ್ತಲ್ಲ ಅದು ನಮ್ಮ ದೇಶದಲ್ಲಿ. ಸೊ ಅಂಥ ಟೈಮಲ್ಲಿ ನಮ್ಮ ಬೆಂಗಳೂರಲ್ಲಿ ಈ ಥರ ಒಂದು ದೊಡ್ಡ ಕಾಡು, ಇಷ್ಟೊಂದು ಗಿಡ ಮರಗಳು ಇರೋದನ್ನು ಗೊತ್ತಾದ ಮೇಲೆ ಸೊ ಇದನ್ನು ಫಸ್ಟು ಸರ್ ಮೇಡಿ ಪಾರ್ಕ್ ಅಂತ ಏನೋ ಕರಿತಾಯಿದ್ರು. ಸೊ ಅದಾದಮೇಲೆ ಇವಾಗ ಅಂದರೆ ಸರ್ ಮಾರ್ಕ್ ಕಬ್ಬನ್ ಅನ್ನೋ ಒಬ್ಬರು ಬೆಂಗಳೂರು ಕಮಿಷನರ್ ಆಗಿದ್ದರು ಅವರು, ಸೊ ಬ್ರಿಟಿಷ್ ಪೀರಿಯಡಲ್ಲಿ. ಸೊ ಅವರ ಒಂದು ನೆನಪಿಗೋಸ್ಕರ ಇಲ್ಲಿ ಕಬ್ಬನ್ ಪಾರ್ಕ್ ಅಂತ ಇದಕ್ಕೆ ನೇಮ್ ಬರುತ್ತೆ. ಬಿಫೋರ್ ಇಂಡಿಪೆಂಡೆನ್ಸ್ ಇದು. ಆಫ್ಟರ್ ಇಂಡಿಪೆಂಡೆನ್ಸ್ ಇದಕ್ಕೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಪಾರ್ಕ್ ಅಂತ ಹೆಸರು ಬರುತ್ತೆ. ಸೊ ಎಷ್ಟೋ ಜನಕ್ಕೆ ಈ ಪಾರ್ಕ್ ಜಯಚಾಮರಾಜೇಂದ್ರ ಒಡೆಯರ್ ಪಾರ್ಕ್ ಅನ್ನೋದು ಗೊತ್ತಿಲ್ಲ. ಎಲ್ಲ ಕಬ್ಬನ್ ಪಾರ್ಕ್ ಅಂತಲೇ ಕರೀತಾರೆ.
ಸೊ ನೋಡ್ತಾ ಇದ್ದೀರಲ್ಲ, ಸುತ್ತಲೂ ಫೌಂಟೇನು, ಎಲ್ಲ ರೀತಿಯ ಒಂದು ಗಿಡ ಮರಗಳು, ಹೂವುಗಳು, ಹಚ್ಚ ಹಸಿರು ಇದರಿಂದ ಕೂಡಿರುವಂತಹ ಕಬ್ಬನ್ ಪಾರ್ಕ್. ಇಲ್ಲಿ ಬಂದರೆ ಏನೋ ಒಂಥರ ಮನಸ್ಸಿಗೆ ಆನಂದ, ಉಲ್ಲಾಸ ಆಗುತ್ತೆ. ಒಂಥರ ಗ್ರೀನರಿಯಿಂದನೇ ತುಂಬಿಕೊಂಡಿದೆ. ಸೊ ವಾರದ 5 ದಿನವೂ ಇದು ಓಪನ್ ಇರುತ್ತೆ. ಸೋಮವಾರ ಒಂದಿನ ಕ್ಲೋಸ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆ ತನಕ ಓಪನ್ ಇರುತ್ತೆ. ಕೆಲವೊಂದು ಟೈಮ್ 8 ಗಂಟೆ ತನಕ ಎಕ್ಸ್ಟೆಂಡ್ ಆಗಿರುತ್ತೆ ಕಬ್ಬನ್ ಪಾರ್ಕ್. ಸೊ 50ಕ್ಕೂ ಹೆಚ್ಚು ವಿಧ ವಿಧವಾದಂತಹ ಒಂದು ಹೂವಿನ ಪ್ರಭೇದಗಳು ಇಲ್ಲಿದೆ ಕಬ್ಬನ್ ಪಾರ್ಕಲ್ಲಿ. ನಿಮಗೆ ಎಷ್ಟೋ ಜಾತಿಯ ಒಂದು ಮರಗಳು ಇಲ್ಲಿ ಸಿಗುತ್ತೆ, ಗಿಡಗಳು ಇಲ್ಲಿ ಸಿಗುತ್ತೆ, ಹೂವುಗಳು ಇಲ್ಲಿ ಸಿಗುತ್ತೆ. ಏನೋ ಒಂಥರ ಖುಷಿಯಾಗಿರುತ್ತೆ ನೋಡಿ. ಸ್ಕೇಟಿಂಗ್ ಎಲ್ಲ ಮಾಡ್ತಿರ್ತಾರೆ. ಸೊ ಒಂಥರ ಮಸ್ತ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಮ್ಮ ಬೆಂಗಳೂರಿಗೆ ಹಾಟ್ಸ್ಪಾಟ್ ಪಾರ್ಕ್ ಅಂದರೆ ಕಬ್ಬನ್ ಪಾರ್ಕ್. ಸೊ ಈ ಕಬ್ಬನ್ ಪಾರ್ಕಿಗೆ ಸುಮಾರು ಒಂದು 100 ವರ್ಷದ ಇತಿಹಾಸನೇ ಇದೆ. ಸೊ ಸರ್ ಮಾರ್ಕ್ ಕಬ್ಬನ್ ಅವರ ನೆನಪಿಗೋಸ್ಕರ ಮಾಡಿದಂಥ ಪಾರ್ಕೇ ಈ ಕಬ್ಬನ್ ಪಾರ್ಕು. ಸೊ ಈ ಕಬ್ಬನ್ ಪಾರ್ಕಿಗೆ ಕಬ್ಬನ್ ಪಾರ್ಕ್ ಅಂತ ಹೆಸರು ಬರೋಕ್ಕಿಂತ ಮುಂಚೆ ಇದ್ದಿದ್ದಂಥ ಹೆಸರು ಏನೋ ಮೇಡಿ ಪಾರ್ಕ್ ಅಂತ ಸಮಥಿಂಗ್ ಏನೋ ಕರಿತಾಯಿದ್ರು. ಅದು ಬ್ರಿಟಿಷ್ ಆಫೀಸರ್ಸ್ ನೇಮೇ. ಸೊ ಎಲ್ಲ ಬ್ರಿಟಿಷ್ ಪೀರಿಯಡ್ ಇದ್ದಿದ್ದರಿಂದ ಎಲ್ಲ ಅವರ ಹೆಸರುಗಳೇ ಇದೆ. ಆಮೇಲೆ ಇಲ್ಲಿ ಎಲ್ಲ ರೀತಿಯ ಒಂದು ಸ್ಟ್ಯಾಚ್ಯೂಸ್ ಸಿಗುತ್ತೆ. ಎಲ್ಲ ಬ್ರಿಟಿಷ್ ಆಫೀಸರ್ಸ್ ಸ್ಟ್ಯಾಚ್ಯೂಸ್ ಇದೆ. ರಾಣಿ ಕ್ವೀನ್ ಎಲಿಜಬೆತ್, ಲಂಡನ್ ರಾಣಿ ಅವ್ರದ್ದು ಒಂದು ಸ್ಟ್ಯಾಚ್ಯೂನು ಇಲ್ಲಿ ನಾವು ಕಾಣ್ಬೋದು. ಎಲ್ಲ ಮಾರ್ಬಲಲ್ಲಿ ಮಾಡಿದ್ದಾರೆ. ಸೊ ಇವಾಗ ನೀವು ನೋಡ್ತಾ ಇರೋ ಈ ಕೆಂಪು ಬಿಲ್ಡಿಂಗ್ ಬಂದು ಗ್ರಂಥಾಲಯ ಬಿಲ್ಡಿಂಗ್ ಅಂದರೆ ಲೈಬ್ರರಿ ಬಿಲ್ಡಿಂಗು. ಸೊ ಇದನ್ನು ಬ್ರಿಟಿಷರ್ಸ್ ಪೀರಿಯಡಲ್ಲಿ ಅವರು ಕಟ್ಟಿದ್ದು. ಎಲ್ಲ ಸ್ವಲ್ಪ ಬ್ರಿಟಿಷ್ ಆರ್ಕಿಟೆಕ್ಚರ್ ಎಲ್ಲ ಕಟ್ಟಿರೋದು. ಸೊ ನೀವು ಕಾಣ್ಬೋದು. ಆಮೇಲೆ ಏನು ಹೈಕೋರ್ಟ್ ಇದೆಯಲ್ಲ, ಅದು 1832 ಆಸ್ಪಾಸ್ನಲ್ಲಿ ಅದನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ, ಅಂದರೆ ಕಟ್ಟುತ್ತಾರೆ. ಸೊ ಅಟಾರ ಕಚೇರಿ ಅಂತ ನಾವು ಕನ್ನಡದಲ್ಲಿ ಕರಿತೀವಲ್ಲ. ಸೊ ಅದು ಏನಕ್ಕಪ್ಪ ಕಟ್ತಾರೆ ಅಂದರೆ, ಆಗ ಈ ಬೆಂಗಳೂರು ಸುತ್ತಮುತ್ತ ಪ್ರದೇಶವಾದಂತಹ ಕೆಲವೊಂದಷ್ಟು ಊರುಗಳು ಇಲ್ಲಿ ಬಂದು ಏನೋ ಒಂದು ಗೌರ್ಮೆಂಟ್ ಕೆಲಸದ ಸಂಬಂಧಪಟ್ಟಿದ್ದು, ಗೌರ್ಮೆಂಟ್ದು ಒಂದು ವ್ಯವಹಾರಗಳು, ಕಚೇರಿಗಳು ಒಂದೇ ಬಿಲ್ಡಿಂಗಲ್ಲಿ ಇರಲಿ ಅಂತ ಹೈಕೋರ್ಟ್ನ ಕಟ್ತಾರೆ. ಆ ಹೈಕೋರ್ಟಲ್ಲಿ ಎಲ್ಲರೂ ಒಂದೇ ಕೆಲಸ ಮಾಡಲಿ ಅಂತ ಇದು ಮಾಡ್ತಾರೆ. ಅಟಾರ ಕಚೇರಿ ಅಂತ ಹೆಸರು ಇಕ್ಕಿ. ಸೊ ಇನ್ನು ನಮ್ಮ ಕಬ್ಬನ್ ಪಾರ್ಕ್ ಅಂದರೆ ಅರ್ಲಿ ಮಾರ್ನಿಂಗು ವಾಕಿಂಗು, ಜಾಕಿಂಗು ಮಾಡೋರ್ಗಂತೂ ಇದು ಅಚ್ಚುಮೆಚ್ಚಿನ ತಾಣ. ಯಾಕಂದರೆ ಒಂದು ಶುದ್ಧವಾದಂತಹ, ಪರಿಶುದ್ಧವಾದಂತಹ ಗಾಳಿ ಸಿಗುವಂತಹ ಸ್ಪಾಟ್ ಇದು. ಒಂದು 4:15 ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ವಾಕಿಂಗು 8 ಗಂಟೆ ತನಕ ಮಾಡ್ತಾ ಇರ್ತಾರೆ. ಸೊ ಇದು ಮಾರ್ನಿಂಗ್ ವಾಕಿಂಗ್ಗೆ ತುಂಬ ಫೇಮಸ್ ಆದಂತಹ ಜಾಗ. ಹಾಗೆ ಇಲ್ಲಿ ಶನಿವಾರ ಭಾನುವಾರದ ಹೊತ್ತು ಒಂದು ಬ್ಯಾಂಡ್ಸ್ ಒಂದು ಇದಿದೆ, ಬ್ಯಾಂಡ್ದು ಸ್ಟಾಲ್, ಒಂಥರ ಗೋಪುರ. ಅಲ್ಲಿ ಬ್ಯಾಂಡ್ ಸಮಥಿಂಗ್ ಏನಾದ್ರು ಒಂದು ಫಂಕ್ಷನ್ಸ್ಗಳು ಮಾಡ್ತಾ ಇರ್ತಾರೆ ಪ್ರತಿ ಸಂಡೇ. ಆಮೇಲೆ ಈ ಥರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಇದೆಲ್ಲ ಸ್ಟಾಲ್ಸ್ ಇದರಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು, ಸುಮಾರು 50ಕ್ಕೂ ಹೆಚ್ಚು ವಿಧ ವಿಧವಾದಂತಹ ಒಂದು ಹೂವಿನ ಗಿಡಗಳು ಇಲ್ಲಿ ಬೆಳೆಸ್ತಾ ಇದ್ದಾರೆ. ಎಲ್ಲ ಥರದ್ದು ಒಂದು ಮರಗಳು, ದೇಶ ವಿದೇಶದಲ್ಲಿರೋದು ಪ್ರತಿಯೊಂದು ಮರಗಳು ಇಲ್ಲಿ ಬಿಲ್ಟ್ ಮಾಡಿದ್ದಾರೆ ಈ ಕಬ್ಬನ್ ಪಾರ್ಕಲ್ಲಿ. ಇಂಥ ಗಿಡ ಇಲ್ಲ, ಇಂಥ ಮರ ಇಲ್ಲ, ಇಂಥ ಹೂಗಳಿಲ್ಲ ಅಂತ ಹೇಳಂಗೆ ಇಲ್ಲ ಈ ಕಬ್ಬನ್ ಪಾರ್ಕಲ್ಲಿ. ಆಮೇಲೆ ಈ ಪಕ್ಷಿಗಳಿಗಂತೂ ಇದು ಒಂಥರ ಅಚ್ಚುಮೆಚ್ಚಿನ ತಾಣ. ಒಂಥರ ಫ್ರೆಶ್ ಗಾಳಿ ಸಿಗುತ್ತಲ್ಲ, ಅವು ಎಲ್ಲ ಥರ ಒಂದು ಪಕ್ಷಿಗಳು ನಾವು ಇಲ್ಲಿ ಕಾಣ್ಬೋದು ಬಂದರೆ. ಸೊ ಕಬ್ಬನ್ ಪಾರ್ಕಲ್ಲಿ ಮನುಷ್ಯರು ಮಾತ್ರ ವಾಕಿಂಗ್ ಮಾಡೋದಲ್ಲ, ಜೊತೆಗೆ ನಾಯಿಗಳಿಗೂ ವಾಕಿಂಗ್ ಝೂಮ್ ಇದೆ. ಇಲ್ಲಿ ಎಲ್ಲ ರೀತಿಯ ಬೆಂಗಳೂರು ಡಾಗ್ಸ್ ಬಂದು ಇಲ್ಲಿ ವಾಕಿಂಗ್ ಮಾಡಿಸ್ತಿರ್ತಾರೆ. ಸೊ ಸ್ಕೇಟಿಂಗ್ ನೋಡಿ, ಸ್ವಲ್ಪ ಎಲ್ಲ ಬೇರೆ ಬೇರೆ ದೇಶದವರೆಲ್ಲ ಇಲ್ಲಿದ್ದಾರೆ. ಯೂತ್ಸ್ ಅವರೆಲ್ಲ ಸ್ಕೇಟಿಂಗ್ ತಯಾರು ಮಾಡ್ತಾ ಇದ್ದಾರೆ ಯಾವ ರೀತಿ ಬೇಕು ಅಂತ. ಕತ್ಲಾಗ್ತಾ ಬಂತು, ಫೇಸ್ ಡಲ್ ಆಗ್ತಾ ಬಂತು. ಸೊ ಕಬ್ಬನ್ ಪಾರ್ಕಲ್ಲಿ ಚಿಕ್ಕ ಮಕ್ಳದ್ದು ಒಂದು ಗೇಮ್ ಝೋನ್ ಇದೆ, ಬಾಲಭವನ ಅಂತ. ಇಲ್ಲೆಲ್ಲ ಒಂದು ಮಿನಿ ಟ್ರೈನ್ ಇರುತ್ತೆ. ಸೊ 20 ರೂಪೀಸ್ ಎಂಟ್ರಿ ಫೀಸ್ ಇರುತ್ತೆ. ಸೊ ಬರೀ ಜಾಕ್ ಮಾಡೋರ್ಗೆ ಮಾತ್ರ ಅಲ್ಲ. ಸೊ ಈ ಥರ ಚಿಕ್ಕ ಮಕ್ಳನ್ನ ಕರ್ಕೊಂಬಂದು ಬಾಲಭವನ ಅಂತ ಇಂಥ ಕಡೆ ಎಲ್ಲ ಕರ್ಕೊಂಬಂದರೆ ಒಳ್ಳೆ ರಶ್ ಇರುತ್ತೆ. ವೀಕೆಂಡ್ ಬಂತು ಅಂದರೆ ಸೊ ಭಯಂಕರ ರಶಸ್ ಇರುತ್ತೆ. ಸೊ ಒಂಥರ ಫನ್ನಾಗಿರುತ್ತೆ. ಸೊ ಈ ಬೇರೆ ಊರುಗಳಿಂದ ಇಲ್ಲಿ ಬರೋರಿಗೆ ಈ ಲಾಲ್ಬಾಗು, ಕಬ್ಬನ್ ಪಾರ್ಕ್, ವಿಧಾನಸೌಧ ಮುಂದೆ ಫೋಟೋ ಹೊಡ್ಸ್ಕೊಂಡು ಹೋದ್ರೇ ಒಂದು ಬೆಂಗಳೂರಿಗೆ ಬಂದಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಅದೇ ರೀತಿ ಕಬ್ಬನ್ ಪಾರ್ಕಿಗೆ ಬಂದು ಈ ಥರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮುಂದಕ್ಕೆ ಹೋದ್ರೇ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಇದೊಂಥರ ಫನ್. ಸೊ ಎಲ್ಲ ಯೂತ್ಸ್ ಇಲ್ಲಿ ಬಂದು, ಈಗ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಯೂತ್ಸ್ ಎಲ್ಲ ಬಂದು ಇಲ್ಲಿ ಬುಕ್ಸ್ಗಳು ಓದೋದು, ಅದೆಲ್ಲ ತುಂಬ ಖುಷಿ ತರುವಂಥ ವಿಷಯ ನಮ್ಮಂಥವ್ರಿಗೆ. ಸೊ ಇಟ್ಸ್ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು ನಾವು. ಸೊ ಇದು ಬ್ಯಾಂಡ್ ಸ್ಟೋನ್ ಅಂತ, ಇಲ್ಲಿ ಬ್ಯಾಂಡ್ ಗೋಪುರ ಇದು. ಇಲ್ಲೆಲ್ಲ ಬ್ಯಾಂಡ್ ಮ್ಯೂಸಿಕ್ಕು ಅದೇ ಇದು ಫಂಕ್ಷನ್ಸ್ ಮಾಡ್ತಾ ಇರ್ತಾರೆ ವೀಕೆಂಡಲ್ಲಿ ಕಬ್ಬನ್ ಪಾರ್ಕಲ್ಲಿ. ಸೊ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಮ್ಮ ಕೆಂಗಲ್ ಹನುಮಂತರಾಯರವರು CM ಆದಾಗ ಸೊ ಅವರು ಇಲ್ಲಿ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ತಾರೆ ಈ ಕಬ್ಬನ್ ಪಾರ್ಕ್ನ. ಸೊ ವಿಧಾನಸೌಧ ಕಟ್ಸುವಾಗ ಸೊ ಇಲ್ಲಿ ಇನ್ನೊಂದು ಏನಪ್ಪ ನೀವು ಇದು ಮಾಡ್ಕೊಬೇಕು ಅಂದರೆ, ಈ ಹೈಕೋರ್ಟ್ ಇದೆಯಲ್ಲ, ಸೊ ಹೈಕೋರ್ಟ್ ಅಟಾರ ಕಚೇರಿ ಅಂತ ಅವಾಗ ಅವರು ಬಿಲ್ಟ್ ಮಾಡಿದ್ದು. ಸೊ ಅದನ್ನು ಕಟ್ಸಿರೋದು ಬ್ರಿಟಿಷರ್ಸ್, ಇಂಡಿಯನ್ಸ್ ಎಲ್ಲ ಬ್ರಿಟಿಷರ್ಸೇ ಅದನ್ನ ಕಟ್ಸಿರೋದು. ಸೊ ಹಾಗಾಗಿ ಇಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿದೆ. ಬರ್ತೀನಿ ಸೊ ಕಮ್ಮಿಂಗ್ ಡೇಸಲ್ಲಿ. ಸೊ ಇದು ನಮ್ಮ ಕಬ್ಬನ್ ಪಾರ್ಕಿನ ಒಂದು ವಿಶೇಷತೆ. ಸೊ 300 ಎಕರೆ ಇರುವಂಥ ವಿಶಾಲವಾದಂತಹ ಕಬ್ಬನ್ ಪಾರ್ಕು ನೋಡೋಕ್ಕೆ 2 ಕಣ್ಣು ಸಾಲದು, ಭಯಂಕರ ದೊಡ್ಡದಾಗಿದೆ.
ಸೊ ಇಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಫ್ಯಾಮಿಲಿ ಜೊತೆ ಬಂದರೆ, ಫ್ರೆಂಡ್ಸ್ ಜೊತೆ ಬಂದರೆ ಒಳ್ಳೆ ಟೈಮ್ ಪಾಸ್ ಆಗುತ್ತಿದೆ. ಸೊ ನೋಡಿದ್ರಲ್ಲ ಕಬ್ಬನ್ ಪಾರ್ಕ್ ವಿಶೇಷತೆಗಳು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ, ಜೈ.